ಪ್ರೀತಿ ಸಿಗದ ನತದೃಷ್ಟ ಪ್ರೇಮಿ. ಅಧ್ಯಾಯ 1. ಕನಸಿನ ಆರಂಭ. ಮೈಸೂರು ನಗರ ಅರಮನೆಗಳ, ಹಬ್ಬಗಳ, ಸಂಗೀತದ, ಸಾಹಿತ್ಯದ ನೆಲೆ. ಈ ನಗರದಲ್ಲಿ ಬೆಳೆದ ಶಶಾಂಕ್ ಜೀವನದಲ್ಲಿ ದೊಡ್ಡ ಕನಸುಗಳನ್ನು ಹೊತ್ತುಕೊಂಡಿದ್ದ ಯುವಕ. ಅವನ ಕಣ್ಣುಗಳಲ್ಲಿ ಸದಾ ದೂರದ ಗುರಿ ಹೊಳೆಯುತ್ತಿತ್ತು, ಆದರೆ ಅವನ ಹೃದಯದಲ್ಲಿ ತುಂಬಿದ ಏಕಾಂಗಿ ನೋವು ಯಾರಿಗೂ ಅರ್ಥವಾಗಿರಲಿಲ್ಲ. ಮನೆಯ ವಾತಾವರಣ. ಅವನ ಮನೆ ಹಳೆಯ ಬೀದಿಯ ಕೊನೆಯಲ್ಲಿ, ಜೀರ್ಣವಾದ ಗಟ್ಟಿಯಾದ ಗೋಡೆಗಳ ನಡುವೆ ನೆಲೆಸಿತ್ತು. ಆ ಮನೆಗೆ ಹಳೆಯದಾದರೂ ತನ್ನದೇ ಆದ ಸೊಗಸು ಇತ್ತು. ಮನೆಯ ಮುಂಭಾಗದಲ್ಲಿದ್ದ ದೊಡ್ಡ ಮಾವಿನ ಮರವು ಯಾವಾಗಲೂ ಚಿಲಿಪಿಲಿ ಮಕ್ಕಳ ಕೂಗಿನಿಂದ ಜೀವಂತವಾಗಿರುತ್ತಿತ್ತು. ಬೇಸಿಗೆಯಲ್ಲಿ ಬೀದಿಯ ಜನರಿಗೆ ಹಣ್ಣು ಕೊಟ್ಟು ಸಂತೋಷ ನೀಡುವ ಆ ಮರ, ಶಶಾಂಕ್ಗೂ ವಿಶೇಷವಾಗಿತ್ತು. ಅವನು ತನ್ನ ಎಲ್ಲಾ ಕನಸುಗಳನ್ನು, ಗೂಢಭಾವನೆಗಳನ್ನು ಆ ಮರದ ನೆರಳಿನಡಿಯಲ್ಲಿ ಕುಳಿತುಕೊಂಡೇ ಬರೆಯುತ್ತಿದ್ದನು. ಅವನ ತಂದೆ ರಾಘವೇಂದ್ರ, ಬಟ್ಟೆ ಅಂಗಡಿಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡುವ ಸರಳ ವ್ಯಕ್ತಿ. ಬಡತನವಿದ್ದರೂ ಅವರ ಮುಖದಲ್ಲಿ ಸತ್ಯತೆ ಮತ್ತು ಪರಿಶ್ರಮದ ಶ್ರದ್ಧೆ ಹೊಳೆಯುತ್ತಿತ್ತು. ತಾಯಿ ಶಾಂತಲಾ, ಸೌಮ್ಯ ಮನಸ್ಸಿನ ಗೃಹಿಣಿ. ಅವಳು ತಯಾರಿಸುತ್ತಿದ್ದ ಸಾಂಬಾರದ ವಾಸನೆ ಮಾತ್ರವಲ್ಲ, ಅವಳ ಮಾತಿನ ಮೃದುತ್ವವೂ ಮನೆಯೊಳಗೆ ಆನಂದದ ವಾತಾವರಣವನ್ನು ಹರಡುತ್ತಿತ್ತು. ಶಶಾಂಕ್ ಕುಟುಂಬದ ಏಕೈಕ ಮಗ. ತಂದೆಯ ತಾಯಿ ಅವನ ಮೇಲೆ ಪ್ರೀತಿ ತುಂಬಿದರೂ, ಬದುಕಿನ ಒತ್ತಡಗಳಿಂದ ಅವನ ಕನಸುಗಳಿಗೆ ಹೆಚ್ಚು ಗಮನ ಕೊಡಲು ಸಾಧ್ಯವಾಗಿರಲಿಲ್ಲ. ಅವನು ಸದಾ ತನ್ನ ಕನಸುಗಳನ್ನು ತನ್ನ ಮನಸ್ಸಿನೊಳಗೆ ಬಚ್ಚಿಟ್ಟುಕೊಂಡಿದ್ದ. ಕಾಲೇಜು ಮತ್ತು ಸ್ನೇಹ. ಮೈಸೂರು ನಗರದ ಪ್ರಸಿದ್ಧ ಪದವಿ ಕಾಲೇಜಿನಲ್ಲಿ ಶಶಾಂಕ್ ಓದುತ್ತಿದ್ದ. ಬುದ್ಧಿವಂತಿಕೆ, ಸರಳತೆ, ಆದರೆ ಸ್ವಲ್ಪ ಮೌನ, ಈ ಮೂರೂ ಅವನ ವ್ಯಕ್ತಿತ್ವವನ್ನು ವಿವರಿಸುತ್ತಿದ್ದವು. ಅವನ ಸ್ನೇಹಿತರ ವಲಯ ಚಿಕ್ಕದಾಗಿತ್ತು. ಮಂಜುನಾಥ, ಸದಾ ಹಾಸ್ಯ ಮಾಡಿ ಎಲ್ಲರನ್ನೂ ನಗಿಸುವವನಾಗಿದ್ದ. ಸುಮನ್, ಓದಿನಲ್ಲಿ ತಲ್ಲೀನನಾದ ಶಾಂತ ಸ್ವಭಾವದ ಹುಡುಗ. ಇವರಿಬ್ಬರ ಜೊತೆಗೆ ಶಶಾಂಕ್ ಹೆಚ್ಚು ಸಮಯ ಕಳೆಯುತ್ತಿದ್ದರೂ, ಅವನೊಳಗಿನ ಮೌನವನ್ನು ಇವರಿಗೂ ಅರ್ಥವಾಗಿರಲಿಲ್ಲ. ಅವನ ಮಿತ್ರರು ಹಲವಾರು ಬಾರಿ ಕೇಳುತ್ತಿದ್ದರು, ಶಶಾಂಕ್, ನೀನು ಏಕೆ ಸದಾ ಪುಸ್ತಕಗಳಲ್ಲಿ ಮುಳುಗುತ್ತೀಯ? ಸ್ವಲ್ಪ ಜಗತ್ತನ್ನು ನೋಡಿ. ಅವನು ನಕ್ಕು ತಪ್ಪಿಸಿಕೊಳ್ಳುತ್ತಿದ್ದ. ಆದರೆ ಹೃದಯದಲ್ಲಿ ಅವನು ಹುಡುಕುತ್ತಿದ್ದದ್ದು ಕೇವಲ ಜ್ಞಾನವಲ್ಲ, ಒಂದು ನಿಜವಾದ ಪ್ರೀತಿ, ಒಂದು ಹೃದಯದ ಒಡನಾಟ. ಗ್ರಂಥಾಲಯದ ಮೊದಲ ಭೇಟಿ. ಒಂದು ದಿನ ಪಾಠಗಳು ಮುಗಿದ ಮೇಲೆ ಶಶಾಂಕ್ ತನ್ನ ಅಭ್ಯಾಸದಂತೆ ಗ್ರಂಥಾಲಯಕ್ಕೆ ಹೋದ. ಆ ಕಟ್ಟಡ ಹಳೆಯದಾದರೂ ಅದರಲ್ಲಿ ತೀವ್ರ ಮೌನವಿತ್ತು. ಹಳೆಯ ಕಾಗದಗಳ ವಾಸನೆ, ಕಿಟಕಿಯಿಂದ ಒಳಬರುವ ಬೆಳಕಿನ ಕಿರಣಗಳು, ನೆಲದ ಮೇಲೆ ಬೀಳುತ್ತಿದ್ದ ನೆರಳು, ಇವೆಲ್ಲವೂ ಒಂದು ವಿಶಿಷ್ಟ ಶಾಂತಿಯನ್ನು ಹರಡುತ್ತಿತ್ತು. ಆ ಕ್ಷಣದಲ್ಲಿ ಅವನ ಕಣ್ಣುಗಳು ಅವಳನ್ನು ಕಂಡವು. ಅವಳು, ಆರಾಧನೆ, ಕಿಟಕಿಯ ಹತ್ತಿರದ ಟೇಬಲ್ನಲ್ಲಿ ಕುಳಿತುಕೊಂಡಿದ್ದಳು. ಅವಳ ಮುಂದೆ ತೆರೆದಿದ್ದ ಪುಸ್ತಕದಲ್ಲಿ ಅವಳು ಸಂಪೂರ್ಣ ತಲ್ಲೀನಳಾಗಿದ್ದಳು. ಅವಳ ಕಣ್ಣುಗಳಲ್ಲಿ ಗಂಭೀರತೆ, ಅವಳ ಮುಖದಲ್ಲಿ ನಿರಪರಾಧ ನಗು. ಅವಳ ಕೂದಲ ತೇಲುತ್ತಿದ್ದ ಗಾಳಿಯ ನಡಿಗೆಗೆ ತಕ್ಕಂತೆ. ಅವಳ ಉಡುಪಿನ ಸರಳತೆ ಅವಳ ವ್ಯಕ್ತಿತ್ವವನ್ನು ಇನ್ನೂ ಹಿರಿದಾಗಿಸುತ್ತಿತ್ತು. ಶಶಾಂಕ್ಗೆ ಆ ದೃಶ್ಯವು ಹೃದಯವನ್ನು ಹೊಡೆದಂತೆ ಅನ್ನಿಸಿತು. ಅವನ ಒಳಗೆ ಒಂದು ಅಸ್ಪಷ್ಟವಾದ ಧ್ವನಿ, ಈ ಹುಡುಗಿಯೇ ನನ್ನ ಬದುಕಿನ ತಿರುವು. ಅವನು ಹತ್ತಿರದ ಟೇಬಲ್ನಲ್ಲಿ ಕುಳಿತುಕೊಂಡ, ಪುಸ್ತಕವನ್ನು ತೆರೆದರೂ ಓದಲು ಸಾಧ್ಯವಾಗಲಿಲ್ಲ. ಅವನ ದೃಷ್ಟಿ ಪುಟಗಳ ಮೇಲೆ ಇರಲಿಲ್ಲ, ಅದು ಅವಳ ಮುಖದ ಮೇಲೆ ಇತ್ತು. ಅವಳ ಪ್ರತಿಯೊಂದು ಚಲನೆಯೂ ಅವನ ಮನಸ್ಸಿಗೆ ಒಂದು ಕವನದಂತೆ ಭಾಸವಾಗುತ್ತಿತ್ತು. ಹೃದಯದ ಗೊಂದಲ. ಅಂದು ಅವನು ಪಾಠ ಓದದೆ ಮನೆಗೆ ಹಿಂತಿರುಗಿದ. ಊಟದ ಸಮಯದಲ್ಲಿ ತಾಯಿ ಗಮನಿಸಿದರು, ಮಗ, ಇವತ್ತು ಏನಾಯ್ತು? ನೀನು ಊಟವನ್ನೇ ಮುಟ್ಟುತ್ತಿಲ್ಲ. ಶಶಾಂಕ್ ಮುಗುಳ್ನಗುತ್ತಾ ತಲೆ ತಗ್ಗಿಸಿದ. ತಾನು ಅನುಭವಿಸುತ್ತಿರುವ ಆ ಮಧುರ ಗೊಂದಲವನ್ನು ಅವನು ತಾಯಿಗೆ ಹೇಳಲಾರನೆಂಬುದನ್ನು ಬಲ್ಲನು. ರಾತ್ರಿ ಮಲಗಿದಾಗ ಅವನ ಕಣ್ಣುಗಳಿಗೆ ನಿದ್ರೆ ಬಂದಿರಲಿಲ್ಲ. ಕಣ್ಣು ಮುಚ್ಚಿದೊಡನೆ ಆರಾಧನೆಯ ಮುಖ, ಅವಳ ನಗು, ಅವಳ ಕಣ್ಣುಗಳು ಅವನ ಕನಸುಗಳಲ್ಲಿ ಹಾರಾಡುತ್ತಿದ್ದವು. ಅವನ ಹೃದಯದಲ್ಲಿ ಹೊಸ ಭಾವನೆಗಳು ಬೆಳೆದವು, ಸಂತೋಷ, ಭಯ, ನಿರೀಕ್ಷೆ, ಅನುಮಾನ. ಆದರೆ ಒಂದು ಪ್ರಶ್ನೆ ಅವನನ್ನು ತೀವ್ರವಾಗಿ ಕಾಡುತ್ತಿತ್ತು. ಅವಳಿಗೆ ನನ್ನ ಅಸ್ತಿತ್ವವೇ ಗೊತ್ತಿದೆಯೇ? ನಾನು ಇರುವುದೇ ಅವಳಿಗೆ ತಿಳಿದಿದೆಯೇ? ಆ ಪ್ರಶ್ನೆಯೊಂದಿಗೆ ಶಶಾಂಕ್ನ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಯಿತು.